ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವಿನುತಾ ಕಿರಣ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ನುಗ್ಗೆ ಸೊಪ್ಪು, ಆಂಧ್ರ ಸ್ಟೈಲ್ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಬೋದು. ತುಂಬ ಹೆಲ್ದಿ ಫುಡ್ಡು. ನೋಡ್ಕೊಳ್ಳಿ, ನಮ್ಮ ಕಣ್ಣಿನ ತೊಂದರೆ ಆಗಲಿ ಏನಾಗಲಿ ಎಲ್ಲ ಥರದಕ್ಕೂ ಇದು ವಿಟಮಿನ್ ಡಿ ಸಹಿತ ಎಲ್ಲ ವಿಟಮಿನ್ಸು ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಮೆಂತ್ಯ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಸ್ಪೂನ್ ಹಾಕಿ ಹುರ್ಕೋತಾ ಇದ್ದೀನಿ. ನೋಡಿ, ಅದೆಲ್ಲ ಚಟಪಟ ಅಂತ ಇದೆ. ಅದಾದಮೇಲೆ ನೆಕ್ಸ್ಟು ಸಾಸಿವೆ ಹಾಕೋತಾ ಇದ್ದೀನಿ, ಅದೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಎಲ್ಲದನ್ನೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಯಿಲ್ ಏನು ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಕ್ವಾಂಟಿಟಿ ಮಾತ್ರ ಒಂದೇ, ನಾನು ಒಂದೊಂದು ಸ್ಪೂನ್ ಹೇಳಿದ್ದೀನಿ. ಮೆಂತ್ಯ ಮಾತ್ರ ಕಹಿ ಬರುತ್ತೆ ಅಂತ ಅರ್ಧ ಸ್ಪೂನ್ ಹೇಳಿದ್ದೀನಿ, ಓಕೆನಾ. ನೆಕ್ಸ್ಟು ಕಡಲೆಕಾಯಿ ಬೀಜ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ಕಡಲೆಕಾಯಿ ಬೀಜ ಎಲ್ಲ ಹುರಿದಾದ್ಮೇಲೆ ಸಿಪ್ಪೆ ಅದನ್ನು ಪೇಸ್ಟ್ ಪುಡಿ ಮಾಡ್ಕೋಬೇಕು ನಾವು. ನೋಡಿ, ಹುರಿತಾ ಇದ್ದೀನಿ. ಆಯ್ತು, ಇದು ಕ್ರಿಸ್ಪಿ ಆಗೋಷ್ಟು ಹುರ್ಕೊಳ್ಳಿ. ಎಲ್ಲದನ್ನು ಹುರ್ಕೊಂಡ್ರೆ ನಾವು ಆಚೆನೂ ಬೇಕಾದ್ರೆ ಒಂದು 5 days 6 days ಇಡ್ಬೋದು. ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಳ್ಳೋಣ, ಓಕೆನಾ. ನೆಕ್ಸ್ಟು ಇದಕ್ಕೆಲ್ಲ ಬೇಕಾಗಿರೋದನ್ನು ನೋಡ್ಕೊಳ್ಳೋಣ. ಈಗ ಟೊಮೊಟೊ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ 2 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಎಣ್ಣೆ ಒಂದು 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಡೈರೆಕ್ಟ್ ಹಾಕ್ಕೊಂಡೆ, ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಅದಕ್ಕಿವಾಗ ಫಸ್ಟು ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಟೊಮೊಟೊನ. ನಾನು ಒಂದು 2ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್, ದಪ್ಪದು. ಅದಕ್ಕಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೊಟೊನ 3ರಿಂದ 4 ತೊಗೊಂಡಿದ್ದೀನಿ ಫ್ರೆಂಡ್ಸ್, ದಪ್ಪದು. ಅದಾದಮೇಲೆ ನೋಡಿ, ಹುಣಸೆಹಣ್ಣು ನೋಡಿ ಅಷ್ಟು ಒಂದು ಚಿಕ್ಕ ಗಾತ್ರದ ಬಾಲ್, ಒಂದು ಚಿಕ್ಕ ಬಾಲಷ್ಟು, ಒಂದು ಗೋಲಿ ಗಾತ್ರದಷ್ಟು ಅಂತ ಅಂದ್ಕೊಳ್ಳಿ. ಅಷ್ಟು ತೊಗೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ. ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಹುಳಿ ಜಾಸ್ತಿ ಆಗುತ್ತೆ. ಇದು ಜಾಮ್ ಟೊಮೊಟೊ ಆದ್ದರಿಂದ ನಾನು 4ರಿಂದ 5 ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಬೇಕು ಆ ಎಣ್ಣೆಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇವಾಗ ನೋಡಿ, ನುಗ್ಗೆ ಸೊಪ್ಪು ಅಲ್ಲಿ ಬಿಡಿಸಿಟ್ಕೊಂಡಿದ್ದೆ ನಾನು, ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಇವಾಗ ಹಾಕೋತಾ ಇದ್ದೀನಿ. ನೋಡಿ, ಇವಾಗೆಲ್ಲ ಬಿಡಿಸ್ತಾ ಇದು ಮಾಡಿದ್ದೆ, ಅದು ಎಲ್ಲ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಯ್ತಲ್ಲ. ಆದಮೇಲೆ ನೆಕ್ಸ್ಟು ನಾವು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ, ಓಕೆನಾ. ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಎಲೆ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಸಾಫ್ಟ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ. ಇದು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು, ಕಣ್ಣಿಗೆ ತುಂಬ ಒಳ್ಳೆಯದು. ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ಸ್ ತುಂಬ ಇದರಲ್ಲಿ ಹೇರಳವಾಗಿದೆ ಅಂತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ದಿನ ತಿಂದರೆ ಏನೋ ಸ್ವಲ್ಪ ಹೀಟ್ ಆಗುತ್ತೆ, ಅದನ್ನು ನೋಡಿಕೊಂಡು ತಿನ್ನಿ ಫ್ರೆಂಡ್ಸ್, ಅಷ್ಟೇ. ನೋಡಿ, ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ, ಕಮ್ಮಿ ಮಾಡಿಕೊಂಡೆ ಗ್ಯಾಸು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ. ನೋಡಿ, ಎಲ್ಲ ಸುಮಾರು ಆಲ್ಮೋಸ್ಟು ಸಾಫ್ಟ್ ಆಗಿದೆ ಸೊಪ್ಪೆಲ್ಲ. ಎಳೆ ಸೊಪ್ಪು ತಂದಿದ್ದೆ, ಅದರಿಂದ ಬೇಗ ಆಗೋಯ್ತು ಫ್ರೆಂಡ್ಸ್. ನೋಡಿ, ಇವಾಗ ಆಯಿತು, ಸಾಫ್ಟ್ ಆಗಿದೆ. ನೋಡಿ, ಹಂಗೆ ಇದು ನೋಡೋಣ, ಮುಟ್ಟು ನೋಡೋಣ. ಅದು ಸ್ವಲ್ಪ ಹಿಂಗೆ ಅಂದಾಗ ಸಾಫ್ಟಾಗಿ ಅದು ಬೆಂದಿದ್ರೆ ಆಫ್ ಮಾಡೋಣ, ಸ್ಟವ್ ಆಫ್ ಮಾಡೋಣ ಫ್ರೆಂಡ್ಸ್, ಓಕೆನಾ. ಈ ನುಗ್ಗೆ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ನೀವು ಎಲ್ಲ ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ಲಿ ಸಿಕ್ಕಿದ್ರೂ ವಾರಕ್ಕೊಂದು 2 ದಿನನಾದ್ರು ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ನುಗ್ಗೆ ಸೊಪ್ಪು. ಅದು ಈ ಥರ ಚಟ್ನಿ ಥರ ತಿಂದ್ರು ಅಂತೂ ಅದು ಕಹಿ ಬರೋಲ್ಲ. ಆಮೇಲೆ ಇನ್ನೊಂದು ಟಿಪ್ಪು, ನುಗ್ಗೆ ಸೊಪ್ಪನ್ನ ನಾವು ಯಾವಾಗಲೂ ಮುಚ್ಚಿ ಬೇಯಿಸ್ಕೊಬಾರ್ದು, ಓಪನ್ನಲ್ಲೇ ಬೇಯಿಸ್ಬೇಕು ಫ್ರೆಂಡ್ಸ್. ಅದು ಮುಚ್ಚಿ ಬೇಯಿಸಿದ್ರೆ ಅದು ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಹುರ್ಕೊಂಡಿದ್ವಲ್ಲ ಮೆಂತ್ಯ, ಜೀರಿಗೆ, ಸಾಸಿವೆ ಮತ್ತು ಕಡಲೆಕಾಯಿ ಬೀಜ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ. ಒಂದು ಫುಲ್ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ನಾವು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಹರಳುಪ್ಪು ಹಾಕೋತಾ ಇದ್ದೀನಿ. ಅದು ಒಂದು ಸ್ಪೂನ್ ಇಲ್ಲ 1.5 ಸ್ಪೂನ್ ಆಗೋ ಅಷ್ಟು.
ನೆಕ್ಸ್ಟ್ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಸಾಫ್ಟ್ ಆಯಿತು. ಆರಿಸಿದ್ವಲ್ಲ, ಆವಾಗಲೇ ಸ್ಟವ್ ಆರಿಸಿದ್ವಲ್ಲ, ಅದನ್ನು ಈಗ ಬೆಂದಿರೋ ನುಗ್ಗೆ ಸೊಪ್ಪು ಟೊಮೊಟೊ ಎಲ್ಲ ಇತ್ತಲ್ಲ, ಅದನ್ನು ಇದ್ರ ಜೊತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬೆಂದಿರೋ ನುಗ್ಗೆ ಸೊಪ್ಪು ಎಲ್ಲ ಈಗ ಹಾಕೋತಾ ಇದ್ದೀನಿ. ನಾವೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಬಾಣಲಿಲಿ, ಅದನ್ನೆಲ್ಲ ಫುಲ್ ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ನೋಡಿ ನೀರು ಹಾಕ್ತೆ ಒಳಗೆ ಗಟ್ಟಿಗೆ ರುಬ್ಬಿದ್ದೀನಿ ನೋಡಿ, ಈ ಥರ. ಓಕೆನಾ? ನೋಡಿ ಹಿಂಗೆ ಇಷ್ಟ ಆಗೋವರೆಗೆ ರುಬ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು, ಒಂದು 8ರಿಂದ 10 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಜಾಸ್ತಿ ಎಣ್ಣೆ ಇದ್ದರೆ ಸ್ವಲ್ಪ ಅಲ್ಲಿ ತಳ ಹಿಡಿಯಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಸಾಸಿವೆ, ಅದಕ್ಕೆ ಎಣ್ಣೆ ಕಾದಿದೆ. ಸಾಸಿವೆ ಒಂದು ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು ಮತ್ತು ಒಣಮೆಣ್ಸಿನ್ಕಾಯಿ 1-2 ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಇಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ಲ ನುಗ್ಗೆ ಸೊಪ್ಪುದು ಚಟ್ನಿ ಥರ, ಅದನ್ನು ಈಗ ಅಲ್ಲಿಗೆ ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ಸ್. ನೋಡಿ ಎಣ್ಣೆ ಜಾಸ್ತಿ ಆಗಿರೋದಕ್ಕೆ ತಳ ಹಿಡಿತಾ ಇಲ್ಲ, ಕಮ್ಮಿ ಹಾಕೊಂಬಿಟ್ರೆ ತಳ ಹಿಡ್ಕೊಂಬಿಡುತ್ತೆ. ಅದಕ್ಕೊಂದು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೊಳ್ಳಿ ನೀವು. ನೋಡಿ ಇವಾಗ ಎಲ್ಲ ಫ್ರೈ ಆಗ್ತಾಯಿದೆ ನುಗ್ಗೆ ಸೊಪ್ಪಿನ ಚಟ್ನಿ. ಆಂಧ್ರ ಸ್ಟೈಲ್ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿಟ್ಕೊಂಬಿಡಿ. ಒಂದು 15 ದಿನದವರೆಗೂ ಸ್ಟೋರ್ ಮಾಡ್ಕೊಬೋದು. ನೀವು ದೋಸೆ, ಚಪಾತಿ, ಅನ್ನ, ಆಮೇಲೆ ಈ ಮಿಲೆಟ್ಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಮಾಮೂಲಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ನುಗ್ಗೆ ಸೊಪ್ಪಿನ ಚಟ್ನಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಸಖತ್ತಾಗಿದೆ. ನೋಡಿ ಇವಾಗ ಇದಕ್ಕೆ ನಾನು ಹುಚ್ಚೆಳ್ಳೆಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಹುಚ್ಚೆಳ್ಳೆಣ್ಣೆ ಹಾಕಿದ್ರೆ. ಸ್ಟವ್ ಸ್ವಲ್ಪ ಸಣ್ಣ ಮಾಡಿ ಸಿಮ್ಮಲ್ಲಿಟ್ಟು ಈ ಹುಚ್ಚೆಳ್ಳೆಣ್ಣೆ 1 ಸ್ಪೂನಿಂದ 1.5 ಸ್ಪೂನಷ್ಟು ಹಾಕ್ಕೊಂಡೆ ಫ್ರೆಂಡ್ಸ್. ನಾನು ಹಾಗೆ ಬಾಟ್ಲಲ್ಲಿ ಹಾಕ್ಕೊಂಡೆ, ನೀವು ಬೇಕಾದ್ರೆ ಸ್ಪೂನಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. 1.5 ಸ್ಪೂನಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡೆ ಲಾಸ್ಟಲ್ಲಿ. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಇಟ್ಟು ಸ್ವಲ್ಪ ಆಡಿಸ್ಬಿಟ್ಟು ಆಮೇಲೆ ಆಫ್ ಮಾಡಿ. ನೆಕ್ಸ್ಟ್ ಈಗ ಇದು ರೆಡಿಯಾಗಿದೆ ನೋಡಿ, ನುಗ್ಗೆ ಸೊಪ್ಪಂದು ಚಟ್ನಿ ಪುಡಿ ಅಲ್ಲ, ಚಟ್ನಿ ಸಖತ್ತಾಗಿದೆ. ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಫ್ರೆಂಡ್ಸ್. 1-2 ದಿನ ಹೊರಗಡೆ ಇಡ್ಬೋದು, ಸೂಪರಾಗಿದೆ. ನಾನು ಅದರ ಜೊತೆ ನವಣೆನ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನವಣೆನ ಒಂದು 8 ಅವರ್ ನೆನೆಸ್ಕೊಂಡು ಆಮೇಲೆ ಒಂದು 2-3 ಸತಿ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಅದು ಕೂಗಿಸಿ ನವಣೆದು ಫುಲ್ಲು ನಿಮಗೆ ಡಯಟ್ ಫುಡ್ಡು ಫ್ರೆಂಡ್ಸ್. ನೋಡಿ ನವಣೆದು ಅನ್ನ ಮತ್ತು ನುಗ್ಗೆ ಸೊಪ್ಪಂದು ಚಟ್ನಿ. ನವಣೆ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ನುಗ್ಗೆ ಸೊಪ್ಪಿನ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಶುಗರು ಈ ವಾರದಲ್ಲಿ 2-3 ದಿನ ಈ ಡಯಟ್ ಫುಡ್ ಮೇಂಟೈನ್ ಮಾಡಿದ್ರೆ ನಿಮಗೆ ಶುಗರ್ ರಿವರ್ಸ್ ಬರೋದಂತೂ ಪಕ್ಕ. ನೋಡಿ ಒಂದು ಸತಿ ಟ್ರೈ ಮಾಡಿ ಎಲ್ಲ ಹೇಗಿದೆ ಅಂತ ನನಗೊಂದು ಕಮೆಂಟ್ ಮಾಡಿ, ಓಕೆನಾ? ಶುಗರು ಆಮೇಲೆ ಬೋನ್ ಡೆನ್ಸಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಂಪ್ರೂವ್ ಆಗುತ್ತೆ ಬೋನ್ ಡೆನ್ಸಿಟಿ ಎಲ್ಲ, ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಬರುತ್ತೆ. ನೋಡಿ ನಾನು ಹೆಸರು ಕಾಳು, ಕ್ಯಾರೆಟು, ಸೌತೆಕಾಯಿ, ಕಾಯಿ ತುರಿ ಎಲ್ಲ ಹಾಕಿ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಅದರ ಜೊತೆ ನವಣೆದು ಮಿಲೆಟ್ ರೈಸು ಮತ್ತು ನುಗ್ಗೆ ಸೊಪ್ಪಂದು ಚಟ್ನಿ ಮಾಡ್ಕೊಂಡಿದ್ದೀನಿ. ಎಲ್ಲ ಫುಲ್ ಡಯಟ್ ಫುಡ್ಡು. ವಾರಕ್ಕೆ 3 ದಿನ ಮಾಡ್ತೀನಿ. ನಿಮಗೆಲ್ಲ ಥರ ಆಲ್ಮೋಸ್ಟ್ ರೋಗ ಎಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಎಲ್ಲರೂ ಮನೇಲಿ ಮಾಡಿ ಎಲ್ಲ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮರೀದೆ ಮನೇಲಿ ಒಂದು ಸತಿ ಮಾಡಿ ಫ್ರೆಂಡ್ಸ್.